ನಾವು ಎರಡೇ ವಿಚಾರ ಇದೆ. ದಿನಕ್ಕೆ 1,000 ಕೋಟಿ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಯಾರಿಗೆ ತಲುಪಬೇಕು? ನಾವು ಹೋರಾಟ ಮಾಡಿದ್ವಿ, 100 ನಾಟ್ ಔಟ್ ಅಂತ ಹೋರಾಟ ಮಾಡಿದ್ವಿ. ಈಗ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ. ಅದು ಎಲ್ಲಿಗೆ ತಲುಪ್ತಾ ಇದೆ ಅಂತ ಕೂಡ ತಿಳಿಸಬೇಕು. ನಾವು ಆ ವಿಚಾರವಾಗಿ ಅದಕ್ಕೆ ನೇರವಾಗಿ ಈಗ ಮುಂದಕ್ಕೆ ಎಲೆಕ್ಷನ್ ಇಟ್ಕೊಂಡು ಬೇರೆ ಪ್ರೈವೇಟ್ ಕಂಪನಿಲಿ ಇದನ್ನ ರೈಸ್ ಮಾಡ್ತಾ ಇಲ್ಲ. ಬರೀ ಪ್ರೈವೇಟ್ ಕಂಪನಿಗೆ ಒಂದು ಟ್ರಯಲ್ ರನ್ ಅಂತ ಬಿಟ್ಟಿದ್ದಾರೆ. ಅವ್ರದೇ ಆದಂತಹ ಕಂಪನಿಗಳಿವೆಲ್ಲ, ಅವ್ರು ಬೇಕಾದಂತಹ ಕಂಪನಿಗಳಿಗೆ ಟ್ರಯಲ್ ರನ್ ಮಾಡ್ತಿದ್ದಾರೆ. ಈಗ ಎಲೆಕ್ಷನ್ ಹತ್ರ ಬಂತು ಅಂದ ತಕ್ಷಣ, ಮುಗಿದ ತಕ್ಷಣ ಇದು ಮಾಮೂಲಿ ಹಿಂದೆ ಎಲ್ಲ ಕೂಡ ರೈಸ್ ಮಾಡಿದ್ದಾರೆ. ಈಗ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಕ್ರೂಡ್ ಪ್ರೈಸ್ ಯಾವ ರೀತಿ ಆಗ್ತಾ ಇದೆ, ಇವೆಲ್ಲ ಕೂಡ ನಿಮಗೆ ಆಗ್ತಾ ಇದೆ. ನಮ್ಮ ರಾಜ್ಯದ ಗ್ರಾಹಕರಿಗೆ ಇವತ್ತು ಏನು ಗ್ಯಾಸ್ ಕೊಡಬೇಕಿತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಅವ್ರ ಕೈಯಲ್ಲಿ ಕೊಡಕ್ ಆಗ್ತಾ ಇಲ್ಲ. ಈಗ 2 ವ್ಯಾನ್ ಬಂತು, 2 ಇದು ಬಂತು, ಹಡಗುಗಳು ಬಂತು. 2 ಹಡಗು ಬಂದದ್ದು ಹಡಗನ ಒಂದು ದಕ್ಷಿಣಕ್ಕೆ ಕಳಿಸಬಹುದಾಯ್ತಲ್ಲ, ಇಲ್ಲಿ ಕರ್ನಾಟಕಕ್ಕೋ ತಮಿಳುನಾಡಿಗೋ ಕಳಿಸಿಸ್ಬಿಟ್ಟು ಒಂದನ್ನ ನಮ್ಗೆಲ್ಲ ಕೊಡಬಹುದಾಯ್ತಲ್ಲ. ಈ ಎಲೆಕ್ಷನ್ಗಳಿದೆ, ಕೇರಳಗೆ, ತಮಿಳುನಾಡಿಗೆ ಅಂತ. ಗುಜರಾತ್ ಅಲ್ಲಿ ಯಾಕೆ ಇಳೀತದು? ಒಂದು ಅಲ್ಲಿಗೆ ಹೋಗೋದಾಯ್ತು, ಒಂದು ಅಲ್ಲಿಗೆ ಆ ಕಡೆ ಕೊಟ್ಕೊಂಡು ಒಂದು ಕೆಳಗಡೆ ಮಾಡಬಹುದಾಯ್ತು. ಸೊ ದಕ್ಷಿಣ ಭಾರತವನ್ನೇ ಅವರು, ನಾವು ಯಾರು ಇಲ್ಲಿ ತಮಿಳುನಾಡಲ್ಲಿ, ಕೇರಳಲ್ಲಿ, ಕರ್ನಾಟಕದಲ್ಲಿ, ಆಂಧ್ರಲ್ಲಿ, ತೆಲಂಗಾಣದಲ್ಲಿ ಅವ್ರದ್ದೇನು ಇಲ್ಲಿ ಇಲ್ಲ ಅಂತ ಹೇಳಿ ನಮ್ಮ ದಕ್ಷಿಣ ಭಾರತವನ್ನ ಈ ರೀತಿ ಈ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದ ಇವತ್ತು ನೋಡ್ತಾ ಇದ್ದಾರೆ. ಒಲೆ ಒರ್ಸಕ್ಕೂ ಕೂಡ ಈ ಮೊದಲು ನೀವೆಲ್ಲ ಪೆಟ್ರೋಲ್ ಬಂಕ್ ನಲ್ಲಿ ನೋಡ್ತಾ ಇದ್ರಿ, ಒಂದು ಹೆಣ್ಮಗಳು, ಮುಸಲ್ಮಾನ್ ಹೆಣ್ಮಗಳು, ಅವ್ರಿಗೆ ಅಭಿನಂದನೆ ಮಾಡ್ತಾ ಇರೋದು, ಇದು ಗ್ಯಾಸ್ ಈಗೆಲ್ಲ ಯಾಕೆ ತೆಗೆದಾಕ್ಬಿಟ್ರು? ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಅವ್ರ ಭಾವಚಿತ್ರ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕೊಂಡು ಕೂತಿದ್ರು. ಪೆಟ್ರೋಲ್ ನಾವು ಹಿಂಗ್ ಮಾಡಿದೀವಿ, ಗ್ಯಾಸ್ ಹಿಂಗ್ ಮಾಡಿದೀವಿ ಅಂತೇಳಿ ಈಗೆಲ್ಲ ಕಣ್ಮರೆ ಆಗ್ಬಿಟ್ಟಿದೆ. ಅದರಿಂದ ದಿನ ಗ್ರಾಹಕರ ಜೋಬನ್ನ ಪಿಕ್ ಪಾಕೆಟ್ ಮಾಡ್ತಾ ಇರೋ ಮುಖಾಂತರ ನಮ್ಮ ಮತದಾರರಿಗೆ, ನಮ್ಮ ಜನರಿಗೆ ಈ ಜಾಗೃತಿ ಮೂಡಿಸಬೇಕು ಅಂತೇಳಿ ಇವತ್ತು ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನ ನಿಮಗೆ ಮಂದಟ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತು ಏನು ನಾವು ಹೇಳ್ತಾ ಇದ್ದೀವಿ, ಹಿಂದೆ ಎಲ್ಲ ಏನಾಗಿತ್ತು, 2014 26 ಮೇಯಿಂದ ಏನು ಒಂದು ಇನ್ಕ್ರೀಸ್ ಆಯಿತು. ನಮ್ಮ ಸರ್ಕಾರದಲ್ಲಿ 71 ರೂಪಾಯಿ ಇತ್ತು, 71 ರೂಪಾಯಿ ಕೊಡ್ತಾ ಇದ್ದು, 56 ರೂಪಾಯಿ ಡೀಸೆಲ್ ಕೊಡ್ತಾ ಇದ್ದು. ಸೊ ಈಗ 102 ರೂಪಾಯಿ, 103 ರೂಪಾಯಿ ಈಗ ಆಗಿದೆ. ಇದಕ್ಕೇನು ಕಾರಣ? ಯಾಕೆ ಆಯಿಲ್ ಪ್ರೈಸ್ ಕಡಿಮೆ ಇದ್ರೂ ಕೂಡ, ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಕೂಡ ಈ ರೀತಿ ಯಾಕೆ ಆಗ್ತಾ ಇದೆ? ಸೊ ಅದಕ್ಕೆ ಮುಂಚೆಯಾಗಿ ನಮ್ಮ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಈ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದನ್ನ ರೋಲ್ ಬ್ಯಾಕ್ ಮಾಡಿ ರಾಷ್ಟ್ರೀಯ ಜನತೆಗೆ ಇದು ಉತ್ತರ ಕೊಡಬೇಕು. ವಾಪಸ್ಸು ಜನರಿಗೆ ಇದನ್ನ ಕಡಿಮೆ ಮಾಡಲಿಕ್ಕೆ ತಾವು ಕೆಲಸ ಮಾಡಬೇಕು. ಮತ್ತು ನಮ್ಮ ಗ್ರಾಹಕರಿಗೆ ಏನು ತೊಂದರೆ ಆಗ್ತಾ ಇದೆ, ಇವತ್ತೆಲ್ಲ ಹೋಟೆಲ್ ಮಾಲೀಕರು ನಾವೆಷ್ಟೋ ಪ್ರಯತ್ನ ಮಾಡ್ತಾ ಇದ್ವಿ. ಮುಖ್ಯಮಂತ್ರಿಗಳು ಸೆಂಟ್ರಲ್ ಗವರ್ಮೆಂಟ್ಗೆ ಕಾಗದ ಬರೆದಿದ್ದಾರೆ, ನಮ್ಮ ಅಫೇರ್ಸ್ ಮಿನಿಸ್ಟರ್ಗೆ, ಫುಡ್ ಮಿನಿಸ್ಟರ್ಗೆ ಕೂಡ LPG ಸಪ್ಲೈ ವಿಚಾರದಲ್ಲಿ ಅವರು ಕೂಡ ಬರೆದಿದ್ದಾರೆ. ಸೊ ಇಲ್ಲಿ ನಮ್ಮ ಬಗ್ಗೆ ತಾರತಮ್ಯವನ್ನ ಕಾಣ್ತಾ ಇದೆ. ನೀವು ಅದನ್ನೇ ಬೇರೆ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ, ಅವರು ಆಳ್ತಾ ಇರುವಂತಹ ರಾಜ್ಯದಲ್ಲಿ ನೀವು ಚೆಕ್ ಮಾಡಿ, ಅಲ್ಲಿ ಹೆಚ್ಚು ಕಮ್ಮಿ ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಾವು ನಿಮ್ಮ ಪರವಾಗಿ, ಈ ರಾಜ್ಯದ ಧ್ವನಿ, ನಾವು ಜನರ ಪರವಾಗಿ ನಮ್ಮ ಧ್ವನಿ ಎತ್ತಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ. ಆ ದೃಷ್ಟಿಯಿಂದ ನಿಮ್ಗೆಲ್ಲರೂ ಕೂಡ ಈ ಜಾಗೃತಿವಾಗಂತ ವಿಚಾರವನ್ನು ತಿಳಿಸಬೇಕು ಅಂತೇಳಿ ನಾವು ಈ ಮಾಧ್ಯಮ ಗೋಷ್ಠಿಯನ್ನ ಇವತ್ತು ನಾವು ಕರೆದಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.